ಸೊ ನಾನಿವತ್ತು MBA ಅಂದರೆ ಟಾಪ್ MBA ಕಾಲೇಜಸ್ ಯಾವ್ದ್ಯಾವುದು ಅಂತ ಹೇಳ್ತೀನಿ ಕರ್ನಾಟಕ ಸ್ಟೇಟಲ್ಲಿ. ಸೊ ಫಸ್ಟ್ ಬರೋದು ಆ್ಯಂಡ್ PGCET ಅಂಡರಲ್ಲಿ ಎಷ್ಟು ಫೀಸ್ ಆಗ್ಬೋದು ಅಂತಲೂ ಸಹ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಸೊ ಯಾವ ಕಾಲೇಜಲ್ಲಿ PGCET ಅಂಡರಲ್ಲಿ ಹೋದರೆ ಎಷ್ಟು ಫೀ ಆಗ್ಬೋದು ಅಂತ. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟು RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಸೊ RVIM ಇಲ್ಲಿ ಟೋಟಲು MCAಗೆ ಫೀಸು ನಿಮಗೆ 2 ಇಯರ್ಸ್ಗೆ 2 to 2.5 lakhs ಆಗುತ್ತೆ. ಆ್ಯಂಡ್ ಇದು ಜಸ್ಟ್ ಫೀಸ್ ಮಾತ್ರ ಅಷ್ಟೇ. ಐ ಡೋಂಟ್ ನೋ ಅಬೌಟ್ ಯೂನಿಫಾರ್ಮ್ ಫೀಸ್. ಯೂನಿಫಾರ್ಮ್ ಇದ್ದರೆ ಯೂನಿಫಾರ್ಮ್ ಫೀಸು ಆ ಥರ ಎಲ್ಲ ಎಷ್ಟಾಗ್ಬೋದು ಅಂತ ಗೊತ್ತಿಲ್ಲ. ಜಸ್ಟ್ ನಾನಿಲ್ಲಿ ಕಾಲೇಜ್ ಫೀಸ್ನ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದು ಸೊ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜಲ್ಲಿ 2 ಇಂದ 2.5 lakhs ಆಗುತ್ತೆ. ಆ್ಯಂಡ್ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲೂ ಅಷ್ಟೇ ಆಗುತ್ತೆ ಫೀಸು. ಸೊ ನನಗೆ ಕೆಲವರು ಕಮೆಂಟ್ ಮಾಡಿ ಹೇಳ್ತಿದ್ರು RVIM ಮತ್ತು RVITM ಅಂದರೆ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಎರಡು ಸೇಮಾ ಅಥವಾ ಡಿಫ್ರೆನ್ಸಾ ಅಂತ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಸೊ ಇದಿದೆಯಲ್ವಾ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು. ಸೊ ಇಲ್ಲಿ ಏನು ಅಂತಂದರೆ ಇದಿರೋದು ಎರಡು ಒಂದೇ ಇನ್ಸ್ಟಿಟ್ಯೂಷನ್, ಎರಡು RV ಇನ್ಸ್ಟಿಟ್ಯೂಷನ್. ಬಟ್ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇರೋದು ಜಯನಗರಲ್ಲಿ. ಇದಿರೋದು ಜಯನಗರ್ 9th ಬ್ಲಾಕಲ್ಲಿ, ಜಯನಗರ್ 9th ಬ್ಲಾಕ್ ಈಸ್ಟ್ ಎಂಡಲ್ಲಿ ಬರುತ್ತೆ. ಆ್ಯಂಡ್ ನೀವು RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ನೋಡೋಕ್ಕೆ ಹೋದರೆ ಇದು JP ನಗರ್ ಚಂದ್ರ ಲೇಔಟಲ್ಲಿ ಏನೋ ಬರುತ್ತೆ, ಒಟ್ಟಿನಲ್ಲಿ JP ನಗರಲ್ಲಿ ಬರುತ್ತೆ. ಸೊ ಎರಡು ಕಾಲೇಜ್ ಗುಡ್ ಅಂದರೆ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ RVITM ಎರಡು ಕಾಲೇಜ್ ಚೆನ್ನಾಗಿದೆ. ಬಟ್ ಕ್ಯಾಂಪಸ್ ಚೇಂಜ್ ಇದೆ ಅಷ್ಟೇ, ಕ್ಯಾಂಪಸ್ ಡಿಫ್ರೆನ್ಸ್ ಇದೆ. ಸೊ ಎಜುಕೇಷನ್ ಮತ್ತು ಪ್ಲೇಸ್ಮೆಂಟ್ಸಿಗೆ ಬಂದರೆ ಬೋತ್ ದ ಕಾಲೇಜಸ್ ಆರ್ ಗುಡ್. ನೆಕ್ಸ್ಟು BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಲ್ಮೋಸ್ಟ್ 2 ಇಯರ್ಸ್ಗೆ 2 lakh ಆಗುತ್ತೆ. PS ಯೂನಿವರ್ಸಿಟಿನೂ ಕೂಡ MCA ಚೆನ್ನಾಗಿದೆ. ಬಟ್ ಫೀಸ್ ಎಷ್ಟಾಗುತ್ತೆ ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಅಲಯನ್ಸ್ ಈಸ್ ಆಲ್ಸೋ ವೆರಿ ಗುಡ್ ಕಾಲೇಜಸ್ ಫಾರ್ ಅನ್ MCA. ರೀಸೆಂಟ್ಲಿ ಇಟ್ ರ್ಯಾಂಕ್ಡ್ ಐ ಥಿಂಕ್ something it's ranked 73 rank in MBA, but I don't know about MCA. But yeah, it's good college for an MCA also. ಅದಾದಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಸೊ ಇಲ್ಲಿ ನಿಮಗೆ PGCET ಅಂಡರ್ ಹೋದರೆ 3 to 3.5 lakhs ಆಗುತ್ತೆ. ಅದಾದಮೇಲೆ ನೀವು ಬೆಂಗಳೂರಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ KLE ಟೆಕ್ನಾಲಜಿ ಯೂನಿವರ್ಸಿಟಿ ಹುಬ್ಬಳ್ಳಿಲಿದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕಾಲೇಜಲ್ಲಿ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಫ್ರೆಂಡ್ ಒಬ್ಬಳು ಇದೇ ಕಾಲೇಜಲ್ಲಿ ಓದಿರೋದು. ಆ್ಯಂಡ್ ಪ್ಲೇಸ್ಮೆಂಟ್ ಈಸ್ ಆಲ್ಸೋ ವೆರಿ ಗುಡ್. ಶಿ ಪ್ಲೇಸ್ಡ್ ಇನ್ ಗುಡ್ ಕಂಪನಿ. ಬಟ್ ಅವರು MCA ಮಾಡಿಲ್ಲ, ಅವ್ರು BCA ಮಾಡಿದ್ದಾರೆ ಅಷ್ಟೇ. ಬಟ್ ಶಿ ಪ್ಲೇಸ್ಡ್ ಇನ್ ಗುಡ್ ಕಂಪನಿ. ನೆಕ್ಸ್ಟು ನೀವೇನಾದ್ರು ಮೈಸೂರಲ್ಲಿ ಹೋಗಬೇಕು ಅಂತಂದರೆ JSS ಕಾಲೇಜ್ ಇಸ್ ವೆರಿ ಗುಡ್ ಕಾಲೇಜ್. ಬಟ್ ಇಲ್ಲಿ ಹಾಕಿಲ್ಲ, ಮರ್ತೋಯ್ತು, ಸಾರಿ. ಆ್ಯಂಡ್ SDM ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅದು ಸಹ ಚೆನ್ನಾಗಿದೆ. ಆ್ಯಂಡ್ ಐ ಡೋಂಟ್ ನೋ ಅಬೌಟ್ ದ ಫೀಸ್ ಥ್ರೂ ದ PGCET. ನೆಕ್ಸ್ಟು RNSIT ಬ್ಯಾಂಗ್ಳೂರ್. ಸೊ RNSIT ಚಂದ್ಸಂದ್ರ. ಸೊ RNSIT ಅಂತಂದರೆ RNSIT ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ, RNSITನೂ ಇದೆ. ಸೊ RNS ಫಸ್ಟ್ ಗ್ರೇಡ್ ಕಾಲೇಜ್ಗಿಂತ RNSIT ಈಸ್ ಗುಡ್. ಸೊ RNSIT ಚಂದ್ಸಂದ್ರ ಈಸ್ ವೆರಿ ಗುಡ್. ಆ್ಯಂಡ್ PGCET ಥ್ರೂ ಹೋದರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ 3 ಇಯರ್ಸ್ಗೆ 3.5 lakhs, 2 ಇಯರ್ಸ್ಗೆ 3.5 lakhs ಆಗುತ್ತೆ. ಓನ್ಲಿ ಫೀಸ್ ನಾನು ಹೇಳ್ತಿರೋದು. ನೆಕ್ಸ್ಟು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲೂ ಸಹ ಪ್ಲೇಸ್ಮೆಂಟ್ಸ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಸಹ ಅಷ್ಟೇ ನೀವು ಸೊ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಅನ್ MCA. ಆ್ಯಂಡ್ ಪ್ಲೇಸ್ಮೆಂಟು ಅಷ್ಟೇ ಇಲ್ಲಿ ಚೆನ್ನಾಗಿದೆ. ಸೊ ಅದು ಬಿಟ್ಟರೆ ಗೀತಮ್ ಯೂನಿವರ್ಸಿಟಿ ಅದು ಸಹ ತುಂಬ ಒಳ್ಳೆ ಕಾಲೇಜ್, ಚೆನ್ನಾಗಿದೆ. ದೆನ್ ನೆಕ್ಸ್ಟ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಪ್ಲೇಸ್ಮೆಂಟ್ ಈಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್ ನೀವು PGCET ಥ್ರೂ ಹೋದರೆ ನಿಮಗೆ 2 ಇಯರ್ಸ್ಗೆ ಆಲ್ಮೋಸ್ಟ್ 2 lakhs
ಅಥವಾ 2.5 ಲ್ಯಾಕ್ಸ್ ಆಗ್ಬೋದು ಅಷ್ಟೇ. ಸೊ ಇದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರೋದು ಕುಮಾರಸ್ವಾಮಿ ಲೇಔಟ್ ಹತ್ರ. ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ದಯಾನಂದ್ ಸಾಗರ್ ಬಿಸ್ನೆಸ್ ಅಕಾಡೆಮಿ, ಸೊ ಇದಿರೋದು ಕನಕಪುರ ರೋಡಲ್ಲಿ, ಕನಕಪುರ ರೋಡು, ಉದಿಪಾಳ್ಯ, ಸೊ ಆ ರೋಡಲ್ಲಿ ಇದು ದಯಾನಂದ್ ಸಾಗರ್ ಆಫ್ ಬಿಸ್ನೆಸ್ ಅಕಾಡೆಮಿ ಇರೋದು. ಸೊ ಅದೂ ಸಹ ಚೆನ್ನಾಗಿದೆ ಅಂತ ಅಂತಾರೆ. ಆ್ಯಂಡ್ ಫೀಸು ಸೇಮೇ ಇರುತ್ತೆ, 2.5 ಲ್ಯಾಕ್ಸ್ ಫಾರ್ 2 ಇಯರ್ಸ್. ದೆನ್ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದು ಸಹ ಕನಕಪುರ ರೋಡಲ್ಲೇ ಇರೋದು. ನೀವೇನಾದ್ರು ಕನಕಪುರದವರಾಗಿದ್ದರೆ ಯು ಕ್ಯಾನ್ ಜಾಯಿನ್ ಫಾರ್ ದಿಸ್ ಕಾಲೇಜ್. ಪ್ಲೇಸ್ಮೆಂಟ್ಸ್ ಗುಡ್ ಅಂತ ನಾನು ಕೇಳಿದ್ದೀನಿ, ಬಟ್ try to join for Dayanand Sagar College of Engineering. It is very good college and placement is also very nice in Dayanand Sagar College of Engineering ali. But I don't know about this Dayanand Sagar of Business Academy and Dayanand Sagar of Technology and Management. But engineering college ali placements was very good. ಸೊ ಫೀಸಸ್ ಎಲ್ಲ ದಯಾನಂದ್ ಸಾಗರ್ ಕಾಲೇಜಲ್ಲಿ ಸೇಮೇ ಇರುತ್ತೆ, 2.5 ಲ್ಯಾಕ್ಸ್ ಇರುತ್ತೆ. ಆ್ಯಂಡ್ ಇದು ನಾನು ಜಸ್ಟ್ ಟಾಪ್ ಕಾಲೇಜಸ್ ಯಾವ್ದು ಅಂತ ಹೇಳಿದ್ದೀನಿ MCA ಅಲ್ಲಿ. ಸೊ ಇದೇ ಥರ MBA ಅವ್ರಿಗೂ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಗೈಸ್, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂತಂದರೆ PGCET ರಿಸಲ್ಟ್ ಬಂದಮೇಲೆ ಯಾವ ಥರ ಕೌನ್ಸಿಲಿಂಗ್ ಇರುತ್ತೆ ಆ್ಯಂಡ್ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಕಂಪ್ಲೀಟಾಗಿ ನನ್ನ ಚಾನಲಲ್ಲಿ ವಿಡಿಯೋ ಹಾಕ್ತಾನೆ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.